ಏಕಾಏಕಿ ನೋಡಿ, ಅಣ್ವರ್ ಮಾಣಿಪ್ಪಾಡಿ ಅವ್ರ ಹೆಸರು ಎಷ್ಟು ಜನ ಕೇಳಿದ್ರು ಎಷ್ಟು ಜನ ಕೇಳಿದ್ರು ಗೊತ್ತಿಲ್ಲ ನನಗೆ. ನಾವು ಮೀಡಿಯಾದಲ್ಲಿರೋರು, ಅವರು ಆವಾಗ ಭೇಟಿಯಾಗಿದ್ದೀವಿ, ಮಾತಾಡಿದ್ದೀವಿ, ನಮಗೆ ಪರಿಚಯ, ಅವರು ಆತ್ಮೀಯರು. ಪ್ರಿಯಾಂಕ ಖರ್ಗೆ ನಮ್ಮ ಮಾನ್ಯ IT-BT ಸಚಿವರು ಅಧಿವೇಶನದಲ್ಲೇ ಅಣ್ವರ್ ಮಾಣಿಪ್ಪಾಡಿಯವರ ರಿಪೋರ್ಟಿನ ವಿಷಯ ಎತ್ತಿದರು. ಆರೋಪ ಬಹಳ ಗಂಭೀರವಾಗಿತ್ತು, ಬಹಳ ಗಂಭೀರ ಆರೋಪ. ಅಣ್ವರ್ ಮಾಣಿಪ್ಪಾಡಿ ಅವರನ್ನು ವಿಜಯೇಂದ್ರ ಭೇಟಿಯಾಗಿ 150 ಕೋಟಿ ರೂಪಾಯಿ ಕೊಡ್ತೀನಿ, ನಿಮ್ಮ ರಿಪೋರ್ಟನ್ನು ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಉಳಿದು ಬಿಡಿ ಅಂತ ಆಮಿಷ ಒಡ್ಡಿದ್ರು. ಪಬ್ಲಿಕ್ ಡೊಮೇನ್ನಲ್ಲಿದೆ ಅದು ಅವರ ಹೇಳಿಕೆ ಅಂತ ಹೇಳಿದ್ರು. ಅಧಿವೇಶನ ಮುಗಿದ ಮೇಲೆ ಅದನ್ನು ಮಾಧ್ಯಮದ ಮುಂದೆ ಪ್ಲೇ ಮಾಡಿ ತೋರಿಸಿದ್ರು. ಪ್ಲೇ ಮಾಡಿ ತೋರಿಸಿದ್ದು ಮತ್ತು ಪ್ರಿಯಾಂಕ ಖರ್ಗೆ ಅವರು ಅಧಿವೇಶನದಲ್ಲಿ ಹೇಳಿದ್ದು ಎರಡೂ ಒಂದೇನಾ? ಪೂರ್ತಿ ಅಲ್ಲ, ಆಮೇಲೆ ಕೇಳಿಸ್ತೀನಿ ನಾನು ನಿಮಗದನ್ನು. ಆರೋಪ ಮಾತ್ರ ಬಹಳ ಗಂಭೀರ, ಆರೋಪ ಬಹಳ ಗಂಭೀರ. ಅಣ್ವರ್ ಮಾಣಿಪ್ಪಾಡಿ ಅವರು 2022 ಜೂನ್ 27ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿ ವಿಜಯೇಂದ್ರ ನನಗೆ ಆಮಿಷ ಒಡ್ಡೋದಕ್ಕೆ ಬಂದಿದ್ರು ಅಂತ ಹೇಳಿದ್ದು ಸತ್ಯ, ಸತ್ಯ, ಅದರ ಬಗ್ಗೆ ಏನಿಲ್ಲ. ಬಟ್ ಅರ್ಧ ಸತ್ಯ CBI ತನಿಖೆಗೆ ಏನು, ನಾನು ಇತ್ತೀಚೆಗೆ ಚೀಫ್ ಮಿನಿಸ್ಟರ್ ಅಷ್ಟು ದೊಡ್ಡ ಟ್ವೀಟ್ ಬರೆದಿದ್ದೆ ನೋಡಿಲ್ಲ, ಅಷ್ಟು ದೊಡ್ಡ ಟ್ವೀಟ್ ಬರೆದಿದ್ದಾರೆ ಸಿದ್ದರಾಮಯ್ಯನವರು. ನಾನು ಸುಮ್ಮನೆ ಹೇಳಲಿಲ್ಲ ನಮ್ಮ ಕಡೆ ಗಾದೆ ಮಾತು ಗೋಡಾಗಿನ ತೆಗೆದು ಅಂತ, ಯಾಕನ್ನೋದನ್ನು ಹೇಳ್ತೀನಿ. ಮೊದಲು ಪ್ರಿಯಾಂಕ ಖರ್ಗೆ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಶ್ರೀ ಅನ್ವರ್ ಮಾಣಿಪ್ಪಾಡಿ ಅವರು ಬಿಜೆಪಿಯ ವಕ್ತಾರರು, ಅಲ್ಪಸಂಖ್ಯಾತರ ಕಮಿಷನಿನ ಅಧ್ಯಕ್ಷರು. ಏನಂತ ಬರೀತಾರೆ ಅಂದ್ರೆ, ನಾನು ಒಂದು ರಿಪೋರ್ಟ್ ಮಾಡಿದ್ದೀನಿ ವಕ್ಫ್ ಸ್ಕ್ಯಾಮ್ದು. 2.3 lakh crores ಸ್ಕ್ಯಾಮ್ ಇದೆ. ಕಾಂಗ್ರೆಸ್ನವರೆಲ್ಲರೂ ಇದ್ದಾರೆ, ಬಹಳಷ್ಟು ಜನ ಬೇರೆ ಬೇರೆ ಲೀಡರ್ಗಳು ಇನ್ವಾಲ್ವ್ ಇದ್ದಾರೆ. ಇದನ್ನ ಮುಚ್ಚಾಕ್ಲಿಕ್ಕೆ ಯಡಿಯೂರಪ್ಪ ಅವರ, ಅಂದ್ರೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅವ್ರ ಮಗನ್ ಕಳಿಸಿದ್ರು. ಅಂದ್ರೆ ಯಾರು? ಇಂದಿನ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವ್ರಿಗೆ ಕಳಿಸಿದ್ರು. ನನಗೆ ಕೋಟ್ಯಾಂತರ ರೂಪಾಯಿ ಆಫರ್ ಮಾಡಿದ್ರು. ನನಗೆ 1 ಅಲ್ಲ 10 ಅಲ್ಲ 20 ಅಲ್ಲ 150 ಕೋಟಿ ರೂಪಾಯಿ ಆಫರ್ ಮಾಡಿದ್ರು. ಈ ವಕ್ಫ್ ವಿಚಾರಗಳನ್ನ ಬಿಟ್ಬಿಡ್ಲಿಕ್ಕೆ ಬಿಜೆಪಿ ಪ್ರೆಸಿಡೆಂಟ್ ಅವರು, ಇವಾಗಿನ ಪ್ರೆಸಿಡೆಂಟ್ ಅವರು 150 ಕೋಟಿ ರೂಪಾಯಿ ಯಾರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋಗಿದ್ರು. ಅಲ್ಲ, ಅನ್ವರ್ ಮಾಣಿಪ್ಪಾಡಿ ಅವರು ಹೇಳಿದ್ದು 100% ಸತ್ಯ ಇದೆ ಅಂತ ನೀವು ಒಪ್ಕೊಂತೀರಾ? ಅವ್ರು ನಮ್ಮ ಪಾರ್ಟಿಯವರ ಹೇಳಿದ್ದು ನೀವು ಒಪ್ಕೊಂತೀರ ಅಂದ್ಮೇಲೆ ಒಪ್ಕೊರಿ, ಆಕ್ಷನ್ ತಗೋರಿ, ಎಲ್ಲಾರ ಮೇಲೆ ಆಕ್ಷನ್ ತಗೋರಿ. ನಾವೆಲ್ಲ ಬೇಡ ಅಂತ ಹೇಳ್ತೀವಿ, ನೀವ್ಯಾಕೆ ಆಕ್ಷನ್ ತಗೊಂಡಿಲ್ಲ? ನಿಮ್ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ 150 crore ಮಾಡ್ರಿ, ಏನ್ ಆಕ್ಷನ್ ತಗೋರಿ. ನೀವ್ಯಾಕೆ ಇದನ್ನ ಆಟ ಆಡ್ಲಕತ್ತೀರಿ? ಆಟ ಏನ್ ಆಡೋದಿಲ್ಲ, ನೀವ್ಯಾಕೆ ಆಟ ಇದಕ್ಕಿಂತ ಮೊದ್ಲ ಮಾತಾಡ್ಬೇಕಾದ್ರೆ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ರು, ನಮ್ಗೆ ಎದ್ದು ಡೈವರ್ಷನ್ ಮಾಡುವಂತದ ಬಗ್ಗೆ ಅವ್ರು ಮಾತಾಡಿದ್ರು. ಟ್ಯಾಕ್ಟಿಕ್ ನಡೆದಿಲ್ಲ, ತುಂಬಾ ವಕ್ಫದಿಂದ ಯಾರು ಫಾಯ್ದೆ ಮಾಡ್ಕೊಂಡಾರ ಅದು ಪ್ರಶ್ನೆ ಅಲ್ಲ, ವಕ್ಫದಿಂದ ಯಾರಿಗೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಯಾರ್ಯಾರು ಫಾಯ್ದೆ ಆಗೈತೆ ಅವ್ರ ಮೇಲೆ ಆಕ್ಷನ್ ತಗೋರಿ, ಯಾರು ಬೇಕಾರ ಆಗೈತೆ ಅದ್ರ ಬಗ್ಗೆ ನೋಡಿ. ನಾ ಹೇಳೋದು ಏನು ಪ್ರಿಯಾಂಕ ಖರ್ಗೆ ಅವರಿಗೆ, ಈಗ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇವತ್ತು ಸದನದಾಗಿಲ್ಲ, ಆಯ್ತು, ಅವ್ರು ಸದನದಾಗಿಲ್ಲಾರ್ದಾಗ ಯಾಕೆ ಆರೋಪ ಮಾಡ್ತಾರೆ? ನಾಳೆ ಸೋಮವಾರ ಮಾಡಲಿ. ಇದು ಈ ವಿಷಯ ಆಗಿರಲಿಲ್ಲ ಅಂದ್ರೆ ಇವತ್ತು ವಿಜಯೇಂದ್ರ ಸಹಾಯಕ್ಕೆ ಬಂದ ಯತ್ನಾಳು ಅಂತ ಮಾಡ್ಬೋದಾಗಿತ್ತು ನೋಡಿ. ಅದು ಹೋಯ್ತದು, ಇರಲಿ. ಮ್ಯಾಟ್ರ್ ಏನಂದರೆ, ಪ್ರಿಯಾಂಕ ಖರ್ಗೆ ಅವರು ಒಂದು ಗಂಭೀರ ಆರೋಪ ಮಾಡಿದ್ರು. ವಿಷಯ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳ ಅತ್ಯಂತ ಉದ್ದದ ಟ್ವೀಟನ್ನು ಬರೆದ್ರು ಅಂದರೆ ಅವರ ಟೀಮ್ನವರು ಹಾಕಿದ್ರು. BJP ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಮಾಣಿಪ್ಪಾಡಿಗೆ ಆಮಿಷ. ಪೂರ್ತಿ ಟ್ವೀಟ್ ಹೋದ್ರೆ ಅರ್ಧ ಗಂಟೆ ಬೇಕು, ನಾನು ಜಸ್ಟ್ ಅಷ್ಟೇ ಹೇಳ್ತೀನಿ ನಿಮಗೆ. ಈ ಬಗ್ಗೆ ಅಣ್ವರ್ ಮಾಣಿಪ್ಪಾಡಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಈ ಆರೋಪದ ಬಗ್ಗೆ ಪ್ರಧಾನಿಯವರು CBI ತನಿಖೆಗೆ ಆದೇಶಿಸಬೇಕು. ವಿಜಯೇಂದ್ರ 150 ಕೋಟಿ ಆಮಿಷ ಒಡ್ಡಿದ್ದರು ಎಂದು ಮಾಣಿಪ್ಪಾಡಿ ಹೇಳಿದ್ದಾರೆ. ಈ ಬಗ್ಗೆ ಮೋದಿ ಮೌನವಾಗಿರುವುದು ಸಂಶಯಕ್ಕೆ ಕಾರಣವಾಗಿದೆ. ವಕ್ಫ್ ಹಗರಣದಲ್ಲಿ ವಿಜಯೇಂದ್ರ ಮತ್ತು ಕುಟುಂಬ
ನೇರವಾಗಿ ಶಾಮೀಲಾದಂತಿದೆ. ಯಡಿಯೂರಪ್ಪ ಬೊಮ್ಮಾಯಿ ಸಿಎಂ ಆಗಿದ್ದಾಗಲೇ ಹೆಚ್ಚು ವಕ್ಫ್ ನೋಟಿಸ್ ನೀಡಲಾಗಿದೆ. ಮಾಣಿಪ್ಪಾಡಿ ಬಾಯಿ ಮುಚ್ಚಿಸುವ ಷಡ್ಯಂತ್ರದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಕರೆಕ್ಟು, ಸಿಕ್ಕರೆ ಬಿಡ್ತಾರ ಇಂಥದ್ದು? ವಿಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಕ್ಕರೆ ಬಿಡ್ತಾರಾ? ಬಟ್ ಪ್ರಶ್ನೆ ಇರೋದು, CBI ತನಿಖೆಗೆ ಆದೇಶಿಸಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ. ವಾಲ್ಮೀಕಿ ಹಗರಣ CBI ತನಿಖೆ ಆಗಂಗಿಲ್ಲ, ಮುಡಾ ಹಗರಣ CBI ತನಿಖೆ ಆಗಂಗಿಲ್ಲ, ವಕ್ಫ್ ವಿಷಯದಲ್ಲಿ ಅನ್ವರ್ ಮಾಣಪ್ಪಾಡಿ ಅವರು ಮಾಡಿದ ಆರೋಪ CBI ತನಿಖೆ ಆಗಬೇಕು. ಓಕೆ ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಕೇಂದ್ರ ಸರ್ಕಾರ CBI ತನಿಖೆಗೆ ವಹಿಸುವ ಸಾಧ್ಯತೆ ಇದೆಯಾ? ಇಲ್ಲ ಸ್ವಾಮಿ, ಅವ್ರದ್ದೇ ಅದು. BJPಯ ಮಾಜಿ ಮುಖ್ಯಮಂತ್ರಿಯೊಬ್ಬರ ಪುತ್ರರ ವಿರುದ್ಧ CBI ತನಿಖೆ ಮೋದಿ ಸರ್ಕಾರ ಮಾಡಿಸುತ್ತಾ? ಬಟ್ ಮಾಡಿಸೋ ಅಧಿಕಾರ ನಿಮಗಿದೆ. ಕೊಡಿ CBI ತನಿಖೆಗೆ, ಇದನ್ನ ನೀವು ಕೊಡಿ CBI ತನಿಖೆಗೆ. ಬೇಡಪ್ಪ, ಯಾವ್ಯಾವುದಕ್ಕೂ SIT ಮಾಡಿದ್ದೀರಿ. ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಮಾಡಿದ್ದೀರಿ, ಮುನಿರತ್ನ ವಿಷಯಕ್ಕೆ ಮಾಡಿದ್ದೀರಿ, ವಾಲ್ಮೀಕಿ ವಿಷಯಕ್ಕೆ ಮಾಡಿದ್ದೀರಿ, ಬಿಟ್ಕಾಯಿನ್ ವಿಷಯಕ್ಕೆ ಮಾಡಿದ್ದೀರಿ. ಹಂಗೆ ಮಾಡಿ ಒಂದು SIT ಮಾಡಿ, ತನಿಖೆಗೆ ಆದೇಶ. ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ, ವಿಪಕ್ಷದ ರಾಜ್ಯಾಧ್ಯಕ್ಷರನ್ನು ಇದೊಂದು ಇಟ್ಕೊಂಡು ಹಣದಾಕ್ಬಿಡ್ಬೋದು. ಆದರೆ ಇದು ಆಗೋದಿಲ್ಲ. ನಾನೇ ಹೇಳ್ತೀನಿ ಅದನ್ನು. ಜನಸಾಮಾನ್ಯರು ಮಾತಾಡಿಕೊಳ್ಳುವಾಗ ಬಹಳ ಹತಾಶರಾಗಿ ಹೇಳ್ತಾರೆ ನೋಡಿ, ಈ ಪೊಲಿಟಿಷಿಯನ್ಸ್ ಎಲ್ಲ ಒಂದೇ ಬಿಡಿ ಸರ್ ಅಂತ. ಅದು ಯಾಕೆ ಹೇಳ್ತಾರೆ ಅನ್ನೋದು ಗೊತ್ತಾಗಬೇಕಂದ್ರೆ ಈ ವಕ್ಫ್ ರಿಪೋರ್ಟ್ ಗೊತ್ತಾಗಬೇಕು ನಿಮಗೆ. ಅನ್ವರ್ ಮಾಣಿಪ್ಪಾಡಿ ಸಂಜೆ 7ರಿಂದ 8 ತನಕ ನಮ್ಮಲ್ಲಿ ಲೈವಿಗೆ ಬಂದಿದ್ದರು. ಹೆಚ್ಚು ಕಡಿಮೆ 17 ವರ್ಷ ಸಮಯ ತಗೊಂಡು ಒಂದು ರಿಪೋರ್ಟ್ ಮಾಡಿದ್ರಿ ಅವರು. ವಕ್ಫ್ ಆಸ್ತಿ ಎಲ್ಲೆಲ್ಲಿತ್ತು, ಯಾರ್ಯಾರು ಅದನ್ನು ಹಡಪಾಯಿಸಿದ್ದಾರೆ, ಯಾರ್ಯಾರು ನುಂಗಿ ನೀರು ಕುಡಿದಿದ್ದಾರೆ. ಸಂಜೆ ಲೈವಿಗೆ ಬಂದಾಗ ಹೇಳಿದರು, ಖರ್ಗೆ, ಧರ್ಮ್ ಸಿಂಗ್, ಖಮರುಲ್ ಇಸ್ಲಾಂ, ಮತ್ತಾರು CM ಇಬ್ರಾಹಿಂ, ಅವ್ರು ಹೇಳಿದ ಹೆಸರುಗಳನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಸ್ವತಃ ಅನ್ವರ್ ಮಾಣಿಪ್ಪಾಡಿ ಹೇಳಿದಂಥ ಹೆಸರುಗಳು. ಖರ್ಗೆ ಆಯಿತು, ಧರ್ಮ್ ಸಿಂಗ್ ಆಯಿತು, CM ಇಬ್ರಾಹಿಮು, ಖಮರುಲ್ ಇಸ್ಲಾಮು, ರೆಹಮಾನ್ ಖಾನು, NA ಹ್ಯಾರಿಸು, ಇಷ್ಟು ಜನರ ಹೆಸರು ಹಾಕಿ ರಿಪೋರ್ಟ್ ಕೊಟ್ಟಿದ್ದೀನಿ ಸ್ವಾಮಿ ಅಂತ ಹೇಳ್ತಾರೆ ಅವರು. ಧರ್ಮ್ ಸಿಂಗು, ಇಷ್ಟು ಜನರ ಹೆಸರು ಹಾಕಿ ರಿಪೋರ್ಟನ್ನು 2012ರಲ್ಲಿ ಸಬ್ಮಿಟ್ ಮಾಡಿದ್ರಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಯಾರೇನೇ ಅನ್ಕೊಳ್ಳಿ, ನಾನು ಇದ್ದದ್ದನ್ನು ಇದ್ದಂಗೆ ಹೇಳ್ತೀನಿ. ಆ ರಿಪೋರ್ಟ್ ಮೇಲೆ ಇದ್ದುದರಲ್ಲೇ ಸ್ವಲ್ಪ ಪ್ರೋಆಕ್ಟಿವ್ ಆಗಿ ಆ್ಯಕ್ಷನ್ ತಗೊಂಡಿದ್ದು ಸದಾನಂದ ಗೌಡರು ಮಾತ್ರ, ಅವರೊಬ್ಬರೇ. ಸದಾನಂದ ಗೌಡರು ರಿಪೋರ್ಟ್ ಕೊಟ್ಟ ತಕ್ಷಣ ಅದರಲ್ಲಿ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ 7,000 ಪುಟಗಳ ವರದಿ ಅದು. ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ನಿನ ಅಲಿಗೇಷನ್ ಇತ್ತು. ಸದಾನಂದ ಗೌಡರು ಸ್ಟೇಟ್ ಅಕೌಂಟ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ ಅದನ್ನು, ಇದೇನಿದೆ ನೋಡಿ ಅಂತ. ಲೋಕಾಯುಕ್ತಕ್ಕೆ ಕೊಡ್ತಾರೆ, ಇದರ ಬಗ್ಗೆ ನನಗೊಂದು ವರದಿ ಬೇಕು ಅಂತ. ದ್ಯಾಟ್ ಈಸ್ ಅ ಪ್ರಾಸೆಸ್. ಒಂದು ಇಂಡಿಪೆಂಡೆಂಟ್ ವ್ಯಕ್ತಿಯ ನೇತೃತ್ವದಲ್ಲಿ ಆದಂಥ ತನಿಖೆಯ ವರದಿ ಬಂದರೆ ಅದನ್ನು ಲೋಕಾಯುಕ್ತಕ್ಕೆ ಕೊಡಬೇಕು. ಗಣಿ ಹಗರಣದಲ್ಲ ಆದಂಗೆ ಲೋಕಾಯುಕ್ತ ಕೊಟ್ಟರು. ಅಷ್ಟರಲ್ಲಿ ಸದಾನಂದ ಗೌಡರು ಇಳಿದೋದ್ರು. ಸದಾನಂದ ಗೌಡರಾಯಿತು, ಜಗದೀಶ್ ಶೆಟ್ಟರಾಯಿತು. ಉಪಲೋಕಾಯುಕ್ತರಾಗಿದ್ದ ಜಸ್ಟಿಸ್ ಆನಂದ್ ಅವರು ರಿಪೋರ್ಟ್ ಕೊಡೋ ಟೈಮಿಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿತ್ತು. ರಿಪೋರ್ಟ್ ಕೊಟ್ಬಿಟ್ರು ಅವರು. ಅನ್ವರ್ ಮಾಣಿಪ್ಪಾಡಿ ಕೊಟ್ಟ ರಿಪೋರ್ಟ್ ಸರಿಗಿದೆ ಅಂತ, ವರ್ಬ್ಯಾಟಿಮ್ ಕರೆಕ್ಟ್ ಇದೆ ಅಂತ ಹೇಳ್ತು ಉಪಲೋಕಾಯುಕ್ತರ ವರದಿ. ಸರ್ಕಾರ ಏನು ಮಾಡಬೇಕು? ಅದನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇಡಬೇಕು, ಚರ್ಚೆ ಮಾಡ್ಬೇಕು. ಅದನ್ನು ಒಪ್ಕೊಳ್ಳೋದು, ರಿಜೆಕ್ಟ್ ಮಾಡೋದು. ಆಮೇಲೆ ಚರ್ಚೆಗೆ ತಂದುಬಿಟ್ರೆ ದೊಡ್ಡವ್ರ ಹೆಸರು ಬರ್ತಾವಲ್ಲ, ಹೆಂಗೆ ತರೋಕ್ಕಾಗುತ್ತೆ ಚರ್ಚೆಗೆ? ಅದು ಏನಾಯಿತು ಅಂತ ವಿಚಾರಿಸಿದಾಗ ಗೊತ್ತಾಯಿತು, ಅನ್ವರ್ ಮಾಣಿಪ್ಪಾಡಿ ಅವರ ನೀವು ವಕ್ಫ್ ರಿಪೋರ್ಟ್ ಕೊಡಿ ಅಂತ ಏನು ಆದೇಶ ಹೊರಡಿಸಿದ್ರಲ್ಲ, ಅದನ್ನು ಆದೇಶನೇ ವಾಪಸ್ ತಗೊಂಡ್ಬಿಡ್ತಾರಂತೆ. ನಿಮ್ಗೆ ಆದೇಶ ಕೊಟ್ಟಿದ್ದೇ ಸುಳ್ಳಪ್ಪ, ನಿಮ್ಮ ರಿಪೋರ್ಟ್ ತಗೊಂಡು ಏನು ಮಾಡೋಣ ಈಗ ಅಂತ ವಾಪಸ್ ತಗೊಂಡ್ಬಿಟ್ರು ಅದನ್ನು. ಅನ್ವರ್ ಮಾಣಿಪ್ಪಾಡಿ ಹಠಕ್ಕೆ ಬಿದ್ದರು. ಹೈಕೋರ್ಟಿಗೆ ಹೋದ್ರು ಅವರು. ಹಿಂಗೆ ಮಾಡಿಟ್ಟಿದೆ ನೋಡಿ ಸರ್ಕಾರ ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು.
ಯಾಕಂದರೆ ಹೀ ಈಸ್ ವೆರಿ ಪ್ಯಾಷನೇಟ್. ಅವ್ರ ಕನ್ಸರ್ನ್ ಒಂದೇ ರೀ, ವಕ್ಫ್ ಆಸ್ತಿ ಬಡ ಮುಸ್ಲಿಮರ ಏಳಿಗೆಗೆ ಉಪಯೋಗ ಆಗಬೇಕು. ಬಡ ಮುಸ್ಲಿಮರ ಏಳಿಗೆಗೆ ಅದನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲಿ ಅಪಟಾಯಿಸ್ಬಿಟ್ರೆ ನಾವೇನು ಮಾಡೋಣ ಬಡ ಮುಸ್ಲಿಮರು ಅಂತ ಕೇಳ್ತಾರೆ ಅವರು. ಹೈಕೋರ್ಟ್ ಆದೇಶ ಕೊಡ್ತು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡ್ಬೇಕದನ್ನು ಅಂತ. ಮಾಡಲಿಲ್ಲ ಇವರು. ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟು ಹೇಳ್ತು, ಮಾಡಲಿಲ್ಲ ಇವರು. ಇಟ್ ಈಸ್ ಸ್ಟಿಲ್ ಪೆಂಡಿಂಗ್ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರ್. ಇನ್ನೂ ತನಕ ಮುಖ್ಯಮಂತ್ರಿಗಳ ಹತ್ರ ಇದೆ ಅದು. ಈಗ ಗಾರ್ಡನ್ ತೆಗೆದು ಅಂತ ಯಾಕೆ ಹೇಳಿದೆ ಅಂದರೆ, ವಿಜಯೇಂದ್ರ 150 ಕೋಟಿ ರೂಪಾಯಿ ಕೊಡೋಕ್ಕೆ ಇವ್ರಿಗೆ ಹೋಗಿದ್ರು ಅಂದರೆ ವಿಜಯೇಂದ್ರರ ಹೆಸರು ಇರ್ಬೇಕು ಅದರಲ್ಲಿ, ಯಡಿಯೂರಪ್ಪನವ್ರ ಹೆಸರು ಇರಬೇಕು, ಅಥವಾ ಬಿ ಜೆ ಪಿಯ ದೊಡ್ಡ ದೊಡ್ಡ ನಾಯಕರ ಹೆಸರು ಇರಬೇಕು. ನೀವು ಇಟ್ಬಿಡಿ ಅದನ್ನು, ಸದನದಲ್ಲಿಟ್ಟು ಒಂದು SIT ರಚನೆ ಮಾಡಿ ತನಿಖೆ ಶುರು ಮಾಡಿಬಿಡಿ. ಮಾಡ್ತೀರ ಅದನ್ನು? ಆಗುತ್ತಾ? ಇಲ್ಲ. ಇವೆಲ್ಲ ಸದನದೊಳಗಿನ ಬಿಡಿ, ಮತ್ತಿನ್ನೇನೋ ಆಗುತ್ತೆ, ಅದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಇದು ಯಾಕೆ ಮಾತಾಡ್ತೀರಿ ಅನ್ನೋದು ಗೊತ್ತು ನಮಗೆ. ಮಾಡಿರಿ, ಇಡ್ರಿ ಅದನ್ನು, ತನಿಖೆ ಮಾಡಿರಿ. ಅಣ್ಣೋರ್ ಮನಪ್ಪಾಡಿ ವರದಿ ಮೇಲೆ ವಿಜಯೇಂದ್ರ 150 ಕೋಟಿ ಯಾಕೆ ಕೊಡಕ್ಕೆ ಬಂದಿದ್ರು, ಯಾಕೆ ಆಮಿಷ ಕೊಟ್ಟಿದ್ರು ಅಂತ ಗೊತ್ತಾಗಲಿ ಜನರಿಗೆ. ಹೇಳಿ ರಾಜ್ಯದ ಜನರಿಗೆ, ರೇ ನೋಡ್ರಯ್ಯ ಇಲ್ಲಿ BJP ಅವ್ರು ನಿಮ್ದು ಇಷ್ಟಿದೆ ಅಂತ ಹೇಳಿ. ಇದೇ ಕಾರಣಕ್ಕೆ, ಇದು ಸಿಕ್ಕಾಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ವಿಜಯೇಂದ್ರ 150 ಕೋಟಿ ರೂಪಾಯಿ ಕೊಡಕ್ಕೆ ಬಂದಿದ್ರು ಅಂತ ತೋರಿಸಿ ರಾಜ್ಯದ ಜನರಿಗೆ. 2022 ಜೂನ್ 27 ಅಣ್ಣೋರ್ ಮನೆ ಪಡಿ ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಲ. ವಿಜೇಂದ್ರ ಅಂತೇಳಿ ಪುತ್ರ, ಯಾರ್ದು ಯಡಿಯೂರಪ್ಪ ಅವ್ರದ್ದು, ಅವ್ರನ್ನ ಆಫೀಸ್ಗೆ ಬರಮಾಡಿಕೊಂಡು ನಂತರ ನೀವು ಭಾಳ ಹೋರಾಟ ಮಾಡಿದ್ದೀರಾ, ನೀವು 10 ವರ್ಷದ ಸತತ ಹೋರಾಟ. ಆದರೆ ಇದು ಎಲ್ಲಿ ತನಕ ಮಾಡ್ತೀರಾ ನೀವು? ಇದು ಮಾಡ್ತಾ ಎಷ್ಟು ಸಮಯ ಇದು ಮಾಡ್ತೀರಾ? ಅಲ್ಲ, ರೀಸೆಂಟ್ಲಿ ನಿಮಗೆ ಕೋವಿಡ್ ಕೂಡ ಆಗಿತ್ತು. ಕೋವಿಡ್ ಆಗಿ ದೊಡ್ಡ ಬಿಲ್ ಅಮೌಂಟ್ ಆದಾಗ ನಿಮಗೆ ಆ ದುಡ್ಡು ಕಟ್ಟಲಿಕ್ಕೆ ನಿಮ್ಮ ದುಡ್ಡು ಇಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕಟ್ಟಿದ್ರು ಏನಪ್ಪ ಹಾಸ್ಪಿಟಲ್ ನಾನು ಹಿಂದೆ. ಅದನ್ನು ನೀವು ದೊಡ್ಡ ಒಂದು ಸಂಖ್ಯೆ ಹೇಳಿ ನನಗೆ, ಅದು ಹೋರಾಟ ಬಿಟ್ಬಿಡೋಣ ಅಂತೇಳಿ ಅಪ್ಪ ಮಗ. ಆಗ ನಂಗೆ ಸಿಟ್ಟು ಬಂದು ಸರಿಯಾಗಿ ಬೈದೆ, ಕಳ್ಳ ನೀನು ಯಾವುದಕ್ಕೆ ಬಂದಿದ್ದೆ ಅಂದರೆ ಇದು ಬ್ರೋಕರ್ ಆಗಿ ಬಂದಿದೆ ಅಂತೇಳಿ. ಅವರೇ ನನಗೆ 150 ಕೋಟಿ ಆಫರ್ ಮಾಡಿದಾಗ ನಾನು ಮಾಡಿ ನೀನೇನು ಬ್ರೋಕರ್ ಮಾಡ್ತೀಯ ಅಂತೇಳಿ. ಇಲ್ಲ ನಾನು ಕೇಸ್ ಟೈಟ್ ಮಾಡಲಿಕ್ಕೆ ಬಂದು ಗನ್ಮನ್ ಹಿಡ್ಕೊಂಡು ಓಡೇ ಬಿಟ್ಟ. ನಾನು ಹೊರಗಡೆ ಬಂದೆ, ಬಾ ಕಳ ಬಾ ಅಂತೇಳಿ ಕರೆದೆ. ಇದು 2022 ಜೂನ್ 27ನೇ ತಾರೀಕು ಅವ್ರು ಹೇಳಿದ್ದು. ವಿಜಯೇಂದ್ರ ಹೇಳಿದ್ರಂತೆ, ಒಂದು ದೊಡ್ಡ ಸಂಖ್ಯೆ ಹೇಳಿ ಸರಿಯಾಗಿಬಿಡುತ್ತೆ ಅಂತ. ಅಂದರೆ ನೀವೆಲ್ಲ ಪಾಪ ಕಷ್ಟಪಟ್ಟು ವರದಿ ಮಾಡಿದ್ದೀರಿ, ಪರ್ಸ್ನಲಿ ಏನೂ ಮಾಡ್ಕೊಂಡಿಲ್ಲ. ನೀವು ಕೊರೋನಾ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಯಾರ್ಯಾರೋ ಸ್ನೇಹಿತರು ಬಂದು ನಿಮ್ಮ ಬಿಲ್ ಕಟ್ಟಬೇಕಾದ ಪರಿಸ್ಥಿತಿ ಇದೆ, ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ವಿಜಯೇಂದ್ರ ಹೇಳಿದ್ರು. ನಾನು ವಿಜಯೇಂದ್ರಾಗ ಹೇಳಿದೆ, ಅವರು 150 ಕೋಟಿ ಕೊಡೋಕ್ಕೆ ಬಂದಾಗಲೇ ನಾನು ಮುಟ್ಟದವನಲ್ಲ, ನೀನೇನು ಅಂತ ಬೈದೆ ನಾನು, ಇತ್ಯಾದಿ ಇತ್ಯಾದಿ. ಇವ್ರು ಹೇಳ್ತಾರೆ 150 ಕೋಟಿ ಕೊಡೋಕ್ಕೆ ಬಂದವರು ಯಾರು, ಅವರು ಅಂತಾರಲ್ಲ, ಅವ್ರು ಯಾರು? ಅಣ್ಣೋರ್ ಮಣಿಪಾಡಿ ಅವ್ರು ಹೇಳಬೇಕು. ಅದನ್ನು ಪ್ರಿಯಾಂಕ ಖರ್ಗೆ ಅವರು ವಿಜೇಂದ್ರನೇ 150 ಕೋಟಿ ಅಂತ ಹೇಳಿದ್ರು. ವಿಜೇಂದ್ರ ನೀವೇ ಒಂದು ಸಂಖ್ಯೆ ಹೇಳಿ ಅಂದ್ರಂತೆ 2022 ಪ್ರಕಾರ. ಇವತ್ತು ಸಂಜೆ 7 ಗಂಟೆಗೆ ಕೇಳಿದೆ ನಾನು, ಮತ್ತು ಬಹಳ ಪ್ರಾಮಾಣಿಕವಾಗಿ ಹೇಳ್ರಿ ಅಂತಂದೆ. ಯಾಕಂದರೆ ಇವರೇನು ಎಲೆಕ್ಷನ್ ನಿಂತು ಎಲೆಕ್ಷನ್ ಗೆಲ್ಲಬೇಕಾಗಿಲ್ಲ, ಗೆಲ್ಲೋದಕ್ಕಾಗತ್ತೆ. ಸಾರಿ, ನಾನು ಹಂಗೆ ಹೇಳಬಾರ್ದಾಗಿತ್ತು, ಐ ಆಮ್ ಸಾರಿ. ಎಲೆಕ್ಷನ್ಗೆ ನಿಂತು ಇವ್ರಿಗೇನು BJP ಅವ್ರು ಟಿಕೆಟ್ ಕೊಡಲ್ಲ, ಬೇಡಪ್ಪ ಕರ್ಕೊಂಬಂದು MLC ಮಾಡ್ತಾರೆ, ರಾಜ್ಯಸಭಾಗೆ ಕಳಿಸ್ತಾರೆ ಅಂದರೆ ಆಗೋದಿಲ್ಲ. ನಾನೇ ಹೇಳ್ತೀನಿ, ಹಾಗೆಲ್ಲ ಮಾಡೋದಿಲ್ಲ ಇವ್ರನ್ನ. ಏನಿದೆ ರೀ, ಏನಾಗಬೇಕಾಗಿದೆ ಅವರಿಗೆ, ಅಣ್ಣೋರ್ ಮನಪ್ಪಾಡಿ ಅವ್ರಿಗೆ? ಸತ್ಯ ಹೇಳಿಬಿಡ್ರಿ ಮನಪ್ಪಾಡಿ ಅವರೇ, ಏನಾಯಿತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ವಿಜೇಂದ್ರ ಬಂದು ಮಾತಾಡಿದ್ದು ನಿಜ, ಹಿಂಗಂದರು. ನಾನು ಬೈದು ಕಳಿಸ್ದೆ, ಹೋಗ್ತಾ ಇದ್ದ ವಿಜೇಂದ್ರನ ಏಕಳ್ಳ ಬಾಯಿಲ್ಲಿ ಅಂದೆ. ಅದಾದ ಮೇಲೆ ನನ್ನ ಹತ್ರ ಯಡಿಯೂರಪ್ಪನವ್ರು ಮಾತಾಡಿದ್ರು, ನೀವು ಈ ರಿಪೋರ್ಟ್ ಬಗ್ಗೆ ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿದ್ದೀರಿ ಅನ್ನೋದನ್ನು ಚೆಕ್ ಮಾಡೋಕ್ಕೆ ನನ್ನ ಮಗನಿಗೆ ಕಳಿಸಿದ್ದೆ. ನಿಮ್ಮ ಕಮಿಟ್ಮೆಂಟ್ ತುಂಬ ಗಟ್ಟಿಯಾಗಿದೆ, ಇಷ್ಟೇ ಗಟ್ಟಿಯಾಗಿರಬೇಕು, ನನಗೆ ರಿಪೋರ್ಟ್ ಕೊಡಿ, ನಾನು ಒಪ್ಕೊಳ್ತೇನೆ ರಿಪೋರ್ಟನ್ನು ಅಂತ ಹೇಳಿದ್ರು ಯಡಿಯೂರಪ್ಪನವರು. ನಾನು ಕೊಟ್ಟೆ, ಅವರು ಸ್ವೀಕರಿಸಿದ್ರು ಅಂತ ಅವ್ರು ಹೇಳಿದ್ದು. ಇವತ್ತು ಕೊಟ್ಟಂಥ ಸ್ಪಷ್ಟನೆ, ಅದಕ್ಕೆ ಆ ಘಟನೆಗೆ ಕೊಟ್ಟ ಸ್ಪಷ್ಟನೆ. ಈಗಿರೋ ಪ್ರಶ್ನೆ ಏನಾಯ್ತು ರೀ ರಿಪೋರ್ಟ್? ಹಂಗಿದ್ರೆ CBI ತನಿಖೆಗೆ ವಿಜೇಂದ್ರ 150 ಕೋಟಿ ಕೊಡಕ್ಕೆ ಹೋಗಿದ್ದಷ್ಟೇ ತನಿಖೆ ಆಗ್ಬೇಕಾ? CBIನವ್ರು ಮಾಡೋದಿಲ್ಲಪ್ಪ, ಮೋದಿ ಯಾಕ್ರಿ ಕೊಡ್ತಾರೆ ವಿಜೇಂದ್ರ ವಿರುದ್ಧ ತನಿಖೆಗೆ? ನೀವು ಮಾಡಿಸ್ರಿ ಸಿದ್ದರಾಮಯ್ಯನವರೇ, ನೀವು ಮಾಡಿಸಿ. ಕೊರೋನಾ ಕಾಲದಲ್ಲಿ 187 ಕೋಟಿ ಯಾರು ತಿಂದಿದ್ರು ಅನ್ನೋದ್ರ ಬಗ್ಗೆ 167 ಕೋಟಿದೇನೋ FIR ಆಗಿದೆ. ಈಗ ಇದನ್ನು ಮಾಡಿಸಿ.
2,30,000 ಕೋಟಿ ರೂಪಾಯಿಗಳ ವಕ್ಫ್ ಆಸ್ತಿಯನ್ನ ರಾಜಕಾರಣಿಗಳ ನುಂಗಿ ನೀರು ಕುಡಿದಿದ್ದಾರೆ ಅಂತ ರಿಪೋರ್ಟ್ ಇದೆ ಅವ್ರದ್ದು. ಕೊಡಿ ಅದನ್ನ ತನಿಖೆಗೆ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ್ಬಿಡ್ಲಿ ಒಂದ್ಸಲ. ವಿಜಯೇಂದ್ರದ ಅಷ್ಟು ವೆಸ್ಟೆಡ್ ಇಂಟ್ರೆಸ್ಟ್ ಇತ್ತು ಈ ರಿಪೋರ್ಟ್ ಹೊರಗೆ ಬರದಂತೆ ತಡೆಯುವುದು ಅನ್ನೋದಾದ್ರೆ ನೀವ್ಯಾಕೆ ಹೊರಗೆ ಬಿಡ್ತಿಲ್ಲ ಅದನ್ನ? ಈ ರಿಪೋರ್ಟ್ ಮೇಲೆ ಆಕ್ಷನ್ ಆಗದಂತೆ ನೋಡಿಕೊಳ್ಳುವ ಅಷ್ಟೊಂದು ಆಸಕ್ತಿ ವಿಜಯೇಂದ್ರರಿಗಿತ್ತು ಅನ್ನೋದಾದ್ರೆ, 150 ಕೋಟಿ ಲಂಚ ಕೊಡುವ ಆಸಕ್ತಿ ವಿಜಯೇಂದ್ರರಿಗಿತ್ತು ಅನ್ನೋದಾದ್ರೆ ನೀವ್ಯಾಕೆ ಮಾಡ್ತಿಲ್ಲ ಅದನ್ನ? ಮಾಡಿ. ಅದಕ್ಕೆ 108 ಸಂಜೆ ಐವಾನ್ ಡಿಸೋಜ ಅವರು ಬಂದಿದ್ರು. ಸೂಕ್ತ ಕಾಲದಲ್ಲಿ ಕೊಡುತ್ತೇವೆ. ಯಾವುದ್ರಿ ಸೂಕ್ತ ಕಾಲ? 12 ವರ್ಷ ಆಗಿದೆ ಅವ್ರು ರಿಪೋರ್ಟ್ ಕೊಟ್ಟು. 12 ವರ್ಷದಲ್ಲಿ ಬರಲಿಲ್ವಾ ಸೂಕ್ತ ಕಾಲ? 12 ವರ್ಷದಲ್ಲಿ 5 ವರ್ಷ ಸಿದ್ದರಾಮಯ್ಯನವರು, ಮತ್ತೆ 2ನೇ ಟರ್ಮ್ನಲ್ಲಿ 1.5 ವರ್ಷ ಸಿದ್ದರಾಮಯ್ಯನವರೇ ಇದ್ದಾರೆ. ಆಮೇಲೆ ಐವಾನ್ ಡಿಸೋಜ ಅವರು ಹೇಳ್ತಾರೆ, ಇಲ್ಲ ಅದರಲ್ಲಿ ರಾಜಕೀಯ ದುರುದ್ದೇಶದೊಂದಿಗೆ ವರದಿ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅಂದರು. ರಾಜಕೀಯ ದುರುದ್ದೇಶದಿಂದ ವರದಿ ಕೊಟ್ಟಿದ್ದಾರೆ ಅಂತ. ರಾಜಕೀಯ ದುರುದ್ದೇಶದಿಂದ ಕೊಟ್ಟ ವರದಿಯನ್ನು ನಿಲ್ಲಿಸೋದಕ್ಕೆ 150 ಕೋಟಿ ಕೊಡಕ್ಕೆ ವಿಜೇಂದ್ರ ಯಾಕೆ ಹೋಗ್ತಾರಂಗಿದ್ರೆ? ರಾಜಕೀಯ ದುರುದ್ದೇಶ ಅಂದರೆ ಕಾಂಗ್ರೆಸ್ ನಾಯಕರನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡಲ್ವಾ? ವಿಜೇಂದ್ರ ಯಾಕೆ ಹೋದರು 150 ಕೋಟಿ ಕೊಡೋದಕ್ಕೆ? ಯಾರ್ದರ ಕಿವಿಲಿ ಹೂವಿಡಿ. ಇನ್ನಷ್ಟಿದೆ ಇದರ ಬಗ್ಗೆ ಹೇಳಿಕೆಗಳು, ಬಹಳ ಅಂದರೆ ಬಹಳ. ಏನು ಫೈನಲಿ ಪ್ರಿಯಾಂಕ ಖರ್ಗೆ ಅವರು ಹೇಳಬೇಕಲ್ಲ. ಈಗ ಸೆಷನ್ನಲ್ಲೇ ವಿಜಯೇಂದ್ರ ಹೇಳೋದು, ಆಯಿತು ಕೊಡಿ ಹಂಗಿದ್ರೆ CBI ತನಿಖೆಗೆ ಅಂತ. ಕೊಡ್ತೀವಿ ಅನ್ನಬೇಕಲ್ಲ ಸರ್ಕಾರ. ಅಂದ್ರ ಏನೇನು ಹೇಳಿದ್ದಾರೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.